ಬೆಂಗಳೂರು ದಕ್ಷಿಣ ಅಭ್ಯರ್ಥಿಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಗೆ ನಾಯಕರು ಗೈರಾಗಿದ್ದಾರೆ. ಶಾಸಕರಾದ ಆರ್ ಅಶೋಕ್, ಸತೀಶ್ ರೆಡ್ಡಿ ಗೈರು ಹಾಜರಾಗಿದ್ದು ಬೆಂಗಳೂರು ದಕ್ಷಿಣ ಅಭ್ಯರ್ಥಿಗೆ ಈಗ ಆರಂಭದಲ್ಲೇ ವಿಘ್ನ ಕೂಡ ಎದುರಾಗಿದೆ. ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ನಾಯಕರುಗಳೇ ಗೈರಾಗಿದ್ದು ಸತೀಶ್ ರೆಡ್ಡಿ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಇಂತಹ ನಾಯಕರುಗಳು ಗೈರಾಗಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಪ್ರಜ್ಞಾಪೂರ್ವಕವಾಗಿಯೇ ಬಿಜೆಪಿ ಶಾಸಕರುಗಳು ಗೈರಾಗಿದ್ದಾರೆ. ಗೈರಾಗುವ ಮೂಲಕ ಕೇಂದ್ರದ ನಾಯಕರಿಗೆ ಸೆಡ್ಡು ಹೊಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ನಾನೇಕೆ ಬರಬೇಕು, ಅವನೇ ನಾಮಿನೇಷನ್ ಮಾಡಲಿ, ಬೆಂಬಲಿತ ಕಾರ್ಪೊರೇಟರ್ಸ್ ಅನ್ನು ತಡೆದಿದ್ದಾರೆ ಆರ್ ಅಶೋಕ್ ಅನ್ನುವ ಮಾಹಿತಿ ಲಭ್ಯವಾಗಿದ್ದು, ಸಂತೋಷ್ ವಿರುದ್ಧದ ಸಿಟ್ಟಿಗೆ ಈ ಮೂಲಕ ಪ್ರತೀಕಾರವನ್ನ ಕೂಡ ತೋರಿಸಿದ್ದಾರೆ. ತನ್ನ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆರ್ ಅಶೋಕ್. ತೇಜಸ್ವಿ ಸೂರ್ಯ ನಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರುಗಳೇ ಗೈರಾಗಿದ್ದಾರೆ. ಆರ್ ಅಶೋಕ್, ಸತೀಶ್ ರೆಡ್ಡಿ ಕೂಡ ಗೈರಾಗುವುದರ ಮೂಲಕ ಕಾರ್ಪೊರೇಟರ್ಸ್ ಅನ್ನ ಕೂಡ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ತನ್ನ ಶಕ್ತಿ ಪ್ರದರ್ಶನವನ್ನು ತೋರಿಸುವಂತಹ ಹಾಗೆಯೇ ತಮ್ಮ ಮುನಿಸನ್ನ ಕೇಂದ್ರಕ್ಕೆ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಪಕ್ಷ ಇಂಥ ಒಂದು ದೊಡ್ಡ ಒಂದು ಅವಕಾಶ ನನಗೆ ಒದಗಿಸ್ಕೊಡತ್ತೆ ಅಂತ ಹೇಳಿ. ಆದ್ರೆ ಈ ಪಕ್ಷದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡುವಂಥದ್ದು ಈ ಒಂದು ಸರ್ ನಮಸ್ಕಾರ ಸರ್ ಈ ಒಂದು ಪಕ್ಷದ ಒಂದು ಸಂಸ್ಕೃತಿ. ಬಹಳ ವರ್ಷಗಳಿಂದ ಇದು ನಡೆದುಕೊಂಡು ಬಂದಿರುವಂತಹ ಒಂದು ರೀತಿ ಇದು. ತೇಜಸ್ವಿನಿ ಅನಂತಕುಮಾರ್ ಅವರನ್ನ ನಾನೀಗ ಭೇಟಿ ಮಾಡಿ ಬಂದು ಅವರ ಆಶೀರ್ವಾದವನ್ನು ಪಡೆದು ಬಂದಿದ್ದೇನೆ. ದೇಶ ಮೊದಲು ಪಕ್ಷ ಮೊದಲು ಅಂತ ಅವರು ನಮಗೆಲ್ಲರಿಗೂ ಕಲಿಸ್ಕೊಟ್ಟಿದ್ರು. ಆದ್ರಿಂದ ನಾವೆಲ್ಲರೂ ಕೂಡ ಪಕ್ಷದ ನಿರ್ಧಾರವನ್ನು ಗೌರವಿಸಬೇಕು ಅಂತ ಹೇಳಿ ಸನ್ಮಾನ್ಯ ತೇಜಸ್ವಿನಿ ಅನಂತಕುಮಾರ್ ಅವರೇ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಕಾರ್ಯಕರ್ತರಿಗೆ ಬುದ್ಧಿವಾದ ಹೇಳಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋರಿದ್ದೇವೆ. ಬಹಳ ದೊಡ್ಡ ಬಹುಮತದಿಂದ ಈ ಚುನಾವಣೆಯನ್ನು ನಾವು ಗೆಲ್ಲೋರಿದ್ದೇವೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗಾಗಲೇ ಒಂದು ಕಡೆ ಯಾರಿಗೂ ಕೂಡ ಗೊತ್ತಿಲ್ಲದಂತಹ ಒಂದು ಅನಿರೀಕ್ಷಿತವಂತಹ ಶಾಕ್ ಅನ್ನ ಬಿಜೆಪಿ ಅವರ ಕಾರ್ಯಕರ್ತರುಗಳಿಗೆ ಆಗಿರ್ಬೋದು, ಮುಖಂಡರುಗಳಿಗೆ ನೀಡಿದೆ ಹೈಕಮಾಂಡ್ ಅಂತ. ಈ ಮೂಲಕ ಈಗ ತಮ್ಮ ಬೇಜಾರನ್ನ ಅಥವಾ ಅಸಮಾಧಾನವನ್ನ ತೋರಿಸುವಂತಹ ಪ್ರಯತ್ನ ನಾಮಿನೇಷನ್ ಸಂದರ್ಭದಲ್ಲಿ ಗೈರಾಗೋದು ಮುಖಂಡರುಗಳು. ಖಂಡಿತ ಆ ರೀತಿಯಾದಂತಹ ಅನುಮಾನ ಮೂಡುವಂತ ರೀತಿಯಲ್ಲಿ ಇವತ್ತು ಬೆಳವಣಿಗೆಗಳು ನಡೀತು ನವಿತಾ. ಯಾಕಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆ. ಅಲ್ಲಿ ಯಾರು ಅಂತಿಮವಾಗಿ ಅಭ್ಯರ್ಥಿ ಆಗ್ತಾರೆ, ಯಾಕಂದ್ರೆ ಮೋದಿಯವರ ಹೆಸರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಅವರು ಕೂಡ ಸ್ಪರ್ಧೆ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಕೇಳುವಂತ ಅಷ್ಟು ಹೈ ವೋಲ್ಟೇಜ್ ಕದನ ಒಂದು ಕ್ಷೇತ್ರ ಅಂತಾನೆ ಕರೆಸ್ಕೊಂಡಂತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅಂತಿಮವಾಗಿ ಬಿಜೆಪಿಯ ಫೈರ್ ಬ್ರಾಂಡ್ ಅಂತಾನೆ ಕರೆಸ್ಕೊಳ್ಳುವಂತ ತೇಜಸ್ವಿ ಸೂರ್ಯರವರನ್ನ ಅಂತಿಮವಾಗಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇದು ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು ಅನ್ನೋದಕ್ಕೆ ಹೆಚ್ಚಾಗಿ ಎಲ್ಲೋ ಒಂದ್ ಕಡೆ ಸಂತೋಷ್ ಜಿ ಮತ್ತೆ ಯಡಿಯೂರಪ್ಪರವರ ನಡುವಿನ ಮೊದಲಿಂದ ಕೂಡ ನಡೀತಿರುವಂತಹ ಒಂದು ಅಂತರ್ಯುದ್ಧ ಏನಿದೆ, ಆ ಒಂದು ಅಂತರ್ಕಲ ಏನಿದೆ, ಅದು ಬಹಿರಂಗವಾಗಿ ಸ್ಫೋಟಗೊಂಡಿದೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸಂತೋಷ್ ಜಿ ಅವರು ತಮ್ಮ ಫೇವರ್ ಆಗಿರುವಂತಹ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಅವರು RSS ನ ಒಬ್ಬ ಅಭ್ಯರ್ಥಿಯಾಗಿ RSS ನ ಒಬ್ಬ ಇದರಾಗಿ ಅವರು ಎಲ್ಲ ಒಂದ್ ಕಡೆ ಲಾಬಿ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಯಡಿಯೂರಪ್ಪನವರು ತಮ್ಮ ಪರವಾಗಿ ತಮ್ಮ ಅಭ್ಯರ್ಥಿ ಅಂತಾನೆ ಕರೆಸ್ಕೊಳ್ಳುವಂತಹ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಪ್ರತ್ಯೇಕವಾದಂತಹ ಲಾಬಿಗಳು ನಡೀತಾ ಇತ್ತು. ಎಲ್ಲ ಒಂದ್ ಕಡೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಫೈನಲ್ ಆಗೋಗುತ್ತೆ ಅನ್ನೋ ರೀತಿಯ ಒಂದು ರೀತಿಯಂತ ಬೆಳವಣಿಗೆಗಳು ಕಂಡು ಬಂದಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಅಚ್ಚರಿಯ ಬೆಳವಣಿಗೆ ಅನ್ನುವಂತ ರೀತಿಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಕೊಡುವಂತ ರೀತಿಯಲ್ಲಿ ಒಂದು ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಎಲ್ಲೋ ಒಂದ್ ಕಡೆ ಇದು ಇವತ್ತು ಬಿಜೆಪಿಯ ನಾಯಕರಲ್ಲಿ ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಗುರುತಿಸಿಕೊಳ್ಳುವಂತ ಅಲ್ಲದೆ ಇವತ್ತು ಬಿಜೆಪಿ ಬೆಂಗಳೂರಿನ ಮಟ್ಟಕ್ಕೆ ಬಿಜೆಪಿ ಅಂದ ತಕ್ಷಣ ಮೊದಲಿಗೆ ನೆನಪರುವಂತದ್ದು ಸೋಮಣ್ಣ ಇರ್ಬೋದು ಅಥವಾ ಆರ್ ಅಶೋಕ್ ಇರ್ಬೋದು. ಅಂತ ಮುಖಂಡರುಗಳ ವಿರೋಧವನ್ನೇ ಆರಂಭದಲ್ಲಿ ತೇಜಸ್ವಿ ಸೂರ್ಯರವರು ಎದುರಿಸಬೇಕಾದಂತ ಒಂದು ಸನ್ನಿವೇಶ ನಿರ್ಮಾಣವಾದಂತದ್ದು ಎಲ್ಲ ಒಂದ್ ಕಡೆ ಕೇವಲ ಬಿಜೆಪಿಗಲ್ಲ, ಬಿಜೆಪಿಯ ಮುಖಂಡರಿಗೆ ಎಲ್ಲ ಒಂದ್ ಕಡೆ ಮುಜುಗರವನ್ನು ತರುವಂತ ಸಂಗತಿ ಆಗಿತ್ತು. ಆ ಕಾರಣದಲ್ಲಿ ಇವತ್ತು ಅಶೋಕ್ ಆಗ್ಲಿ, ಸೋಮಣ್ಣ ಆಗ್ಲಿ, ಸತೀಶ್ ರೆಡ್ಡಿ ಅವರಾಗ್ಲಿ, ಇನ್ನು ಸಾಕಷ್ಟು ಕಾರ್ಪೊರೇಟರ್ ಆಗ್ಲಿ, ಅಶೋಕ್ ರವರ ಬೆಂಬಲಿಗ ಕಾರ್ಪೊರೇಟರ್ಗಳು ಯಾರು ಕೂಡ ನಾಮಿನೇಷನ್ ಫೈಲ್ಗೂ ಕೂಡ ಬಂದಿರಲ್ಲ. ಈವನ್ ತೇಜಸ್ವಿನಿ
ಅನಂತಕುಮಾರ್ ಅವರು ಕೂಡ ಎಲ್ಲ ಒಂದ್ ಕಡೆ ನಾಮಿನೇಷನ್ಗೆ ಬಂದಿರಲ್ಲ. ಯಾಕಂತಂದ್ರೆ ಅವರು ಹೇಳ್ತಾ ಇದ್ರು ಮೊದಲಿಂದ ದೇಶ ಮೊದಲು, ನಂತರ ಮನೆ ವ್ಯಕ್ತಿ ಆನಂತರ ಅನ್ನುವಂಥ ರೀತಿಯಲ್ಲಿ ಏನೋ ಅನ್ನೊಂದು ಮಾತನ್ನು ಹೇಳ್ತಾ ಇದ್ರು. ಅದಕ್ಕೆ ವ್ಯತಿರಿಕ್ತವಾಗಿ ಎಲ್ಲ ಒಂದ್ ಕಡೆ ತೇಜಸ್ವಿ ಅನಂತಕುಮಾರ್ ಅವರು ಕೂಡ ನೆಡ್ಕೊಂಡ್ರ ಅನ್ನುವಂಥ ರೀತಿಯ ಒಂದು ಅನುಮಾನ ಕೂಡ ಕಾಡ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ತೇಜಸ್ವಿ ಸೂರ್ಯರವರಿಗೆ ಟಿಕೆಟ್ ಕೊಟ್ಟಂತದ್ದು ಸಾಕಷ್ಟು ಆ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡಬೇಕಾದಂತ ಸಾಕಷ್ಟು ಮುಖಂಡರುಗಳಿಗೆ ಎಲ್ಲ ಒಂದ್ ಕಡೆ ಬೇಸರ ತರಿಸುವಂತ ಒಂದು ಸಂಗತಿಯಾಗಿ ಅದು ಮಾರ್ಪಾಟಾಗಿತ್ತು, ಅದೊಂದು ನಿರ್ಮಾಣ ಆಗಿತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಬೆಂಗಳೂರು ಸೌತ್ ಏನಿದೆ ಅದು ನಿಜಕ್ಕೂ ಕೂಡ ಬಿಜೆಪಿಯ ಮಟ್ಟಿಗೆ ಅದೊಂದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಸವಾಲಿನ ಕ್ಷೇತ್ರವಾಗಿ ಪರಿಣಮಿಸಿರೋದಂತೂ ಇಲ್ಲಿ ಸ್ಪಷ್ಟ. ಥ್ಯಾಂಕ್ ಯು ಥಾಮಸ್ ಪುಷ್ಪರಾಜ್ ಡೀಟೇಲ್ಸ್ಗೆ. ಈಗಾಗಲೇ ಒಂದು ಬೆಂಗಳೂರು ದಕ್ಷಿಣ ಬಹಳ ಒಂದು ಪ್ರಭಾವಿ ಕ್ಷೇತ್ರ ಅಂತ ಹೆಸರನ್ನ ಕೂಡ ಪಡೆದಿತ್ತು. ಅದರಲ್ಲೂ ಕೂಡ ಯಾರು ನಿಲ್ತಾರೆ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲೂ ಕೂಡ ಮೊದಲ ಬಾರಿ ಪಟ್ಟಿ ರಿಲೀಸ್ ಆದಾಗ ಬೆಂಗಳೂರು ದಕ್ಷಿಣದಲ್ಲಿ ಹೆಸರು ಇರಲಿಲ್ಲ, ಯಾವುದೇ ಅಭ್ಯರ್ಥಿ ಹೆಸರನ್ನ ಕೊಟ್ಟಿರಲಿಲ್ಲ. ಆವಾಗಲೂ ಒಂದಷ್ಟು ಅನುಮಾನಗಳಿತ್ತು, ನರೇಂದ್ರ ಮೋದಿ ಅವರು ಕಣಕ್ಕಿಳಿತಾರೆ ಅನ್ನುವಂತಹ ಅನುಮಾನಗಳಿತ್ತು. ಆದ್ರೆ ಅದೆಲ್ಲವನ್ನ ಹೊರತುಪಡಿಸಿ ಈಗ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಂಡಂತಹ ಯುವ ನಾಯಕ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಟ್ಟಿರುವುದು ಬಿಜೆಪಿಯ ನಾಯಕರುಗಳಲ್ಲೇ, ಮುಖಂಡರುಗಳಲ್ಲೇ ಅಸಮಾಧಾನಕ್ಕೆ ಕಾರಣ ಆಗಿದೆ.